ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ನೀಟ್ ಸ್ಟೂಡೆಂಟ್ಸ್ಗೆ. ಏನಂದರೆ ನಿಮ್ಮದು ನೀಟ್ ಅಪ್ಲಿಕೇಶನ್ ಎಡಿಟಿಂಗ್ ಲಿಂಕ್ನ ಬಿಟ್ಟಿದ್ರೆ ಅದಕ್ಕೆ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಕಂಪ್ಲೀಟಾಗಿ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ. ವಿಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ಫಸ್ಟು ಕೀ ಅಂತ ಸರ್ಚ್ ಮಾಡಿ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಾದ್ಮೇಲೆ ಮೊಬೈಲಲ್ಲಿ ನೀವೇನಾದರೂ ನೋಡ್ತಾ ಇರ ಅಂದರೆ ಮೆನು ಬಟನ್ ಅಂತ ಇರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಲ್ಯಾಪ್ಟಾಪ್ ಇದ್ದರೆ ಈ ರೀತಿ ವ್ಯೂ ಇರುತ್ತೆ. ಅಡ್ಮಿಷನ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. UG ನೀಟ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ UG ಮೆಡಿಕಲ್ ಡೆಂಟಲ್ ಆನ್ಲೈನ್ ಅಪ್ಲಿಕೇಶನ್ ಎಡಿಟ್ ಲಿಂಕ್ ಅಂತ ಇದೆ. ಈ ಒಂದು ಆಪ್ಷನ್ ಮೇಲೆ ಜಸ್ಟ್ ಒಂದು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮದು CETದು ಯೂಸರ್ ID, ಇಲ್ಲಿ ಪಾಸ್ವರ್ಡ್ನ ಹಾಕಬೇಕಾಗುತ್ತೆ. ಆಮೇಲೆ ಸೆಕ್ಯೂರಿಟಿ ಕೋಡ್ ಕಾಣ್ತಿದೆಯಲ್ಲ ಇದನ್ನ ಹಾಕಿ ನಂತರ ಲಾಗಿನ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ಇನ್ನಂತ ಒಂದು ಟ್ಯಾಬ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಒಂದು ಕ್ವಶನ್ ಕೇಳ್ತಿದೆ. ಇಲ್ಲಿ ಸೆಲೆಕ್ಟ್ ದ ಕೋರ್ಸ್ ಯು ವಿಶ್ ಟು ಗೆಟ್ ಅಡ್ಮಿಷನ್ ಅಂತ. ಇಲ್ಲಿ ನೀವು ಈ ಒಂದು ಆಪ್ಷನ್ನ ಇವಾಗ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಅಪ್ಲೈ ಅಂತ ಕೊಡಿ. ಇವಾಗ ಅದು ಸೆಲೆಕ್ಟ್ ಆಗಿದೆ. ಅದಾದಮೇಲೆ ಇಲ್ಲಿ ST ಜಾನ್ಸ್ ರಿಸರ್ವೇಷನ್ ಏನಾದರೂ ನೀವು ಕ್ಲೈಮ್ ಮಾಡ್ತೀರಾ ಅಂತ ಕೇಳ್ತಿದೆ. ಇದು ST ಜಾನ್ಸ್ ಕಾಲೇಜಸ್ ಬಂದ್ಬಿಟ್ಟು ಪ್ರೈವೇಟ್ ಕೋಟಾದಲ್ಲಿ ಮಾತ್ರ ಇರುತ್ತೆ, ಗೌರ್ಮೆಂಟ್ ಕೋಟಾದಲ್ಲಿ ಇರಲ್ಲ. ಇಲ್ಲಿ ಯಾವುದು ಅಂತ ನಾನು ಕ್ಲಿಕ್ ಮಾಡಿದ್ರು ಕೂಡ ಇಲ್ಲಿ ನೀವು ಯಾವೊಂದು ಕ್ಯಾಟಗರಿ ಮುಖಾಂತರ ಇಲ್ಲಿ ಕ್ಲೈಮ್ ಮಾಡ್ತೀರಾ, ಏನಾದರೂ ಮೈನಾರಿಟಿ ಕ್ಯಾಟಗರಿ ಇದೆಯಾ ಅಥವಾ ಕರ್ನಾಟಕ ಸ್ಟೇಟ್ ಓಪನ್ ಮೆರಿಟ್ ಮೇಲೆ ಕ್ಲೈಮ್ ಮಾಡ್ತೀರಾ ಅಂತ ಕೇಳ್ತಿದೆ. ನೀವು ಪ್ರೈವೇಟ್ ಕೋಟಾ ಸೀಟ್ಸ್ ನೋಡ್ತಾ ಇರೋರು ಇಲ್ಲಿ ಯಾವ್ದ್ರ ಮುಖಾಂತರ ಕ್ಲೈಮ್ ಮಾಡ್ತೀರಾ, MCC ಮುಖಾಂತರನ ಸ್ಟೇಟ್ ಮುಖಾಂತರನ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾವು ಬರೀ ಗೌರ್ಮೆಂಟ್ ಕೋಟಾ ನೋಡ್ತಾ ಇರೋದು, ಅದಕ್ಕೋಸ್ಕರ ಇಲ್ಲಿ ನೋ ಅಂತ ಕೊಡ್ತಾ ಇದೀನಿ. ಇಲ್ಲಿ ನಿಮ್ಗೆ ಏನೋ ಸೀಟ್ ಸಿಕ್ತು ಅಂದರೆ 8 lakhs ಇರುತ್ತೆ ಫೀಸು, ಅದಕ್ಕೋಸ್ಕರ. ಇಲ್ಲಿ ನೆಕ್ಸ್ಟ್ NRI ಕೋಟಾ ನೀವೇನಾದರೂ ಕ್ಲೈಮ್ ಮಾಡ್ತೀರಾ ಅಂತ ಕೇಳ್ತಿದೆ. ಇಲ್ಲಿ NRI ಕೋಟಾ ಇದು ಯಾವ ರೀತಿ ಕ್ಲೈಮ್ ಆಗುತ್ತೆ ಅಂದರೆ, ಇಲ್ಲಿ ಎಕ್ಸಾಂಪಲ್ NRI ಸೀಟ್ಸ್ ಏನಾದರೂ ರಿಮೈನಿಂಗ್ ಆಯಿತು ಅಂದರೆ ನೀವು ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ NRI ಕೋಟಾ ಅಂಡರಲ್ಲಿ ಸೀಟ್ನ ಅಲಾಟ್ ಮಾಡಿಕೊಡ್ತಾರೆ ರಿಮೈನಿಂಗ್ ಆಗಿರೋದನ್ನ. ಆದರೆ ಫೀಸಸ್ ಬಂದ್ಬಿಟ್ಟು ಎಬೋವ್ 35 lakhs ಇರುತ್ತೆ. ಯಾರ್ದು ಸ್ಕೋರ್ ಕಮ್ಮಿ ಇದೆ ಮತ್ತು ಫೈನಾನ್ಷಿಯಲಿ ಯಾರಿಗೆ ಒಂದು ಸ್ಟೆಬಿಲಿಟಿ ಇದೆ ಅವರು ಬೇಕು ಅಂದರೆ ಎಸ್ ಅಂತ ಕೊಟ್ಬಿಟ್ಟು ಕ್ಲೈಮ್ ಮಾಡ್ಕೋಬೋದು. ಇಲ್ಲಿ ನಾನು ಬರೀ ಗೌರ್ಮೆಂಟ್ ಕೋಟಾ ನೋಡ್ತಾ ಇರೋರು, ಅದಕ್ಕೋಸ್ಕರ ಇಲ್ಲಿ ನೋ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಇಲ್ಲಿ ಸೇವ್ ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ ಇನ್ನೊಂದು ಆಪ್ಷನ್ ಕೇಳ್ತಿದೆ, ಡ್ಯೂ ವಾಂಟ್ ಟು ಕ್ಲೈಮ್ ರಿಲಿಜಿಯಸ್ ಮೈನಾರಿಟಿ ಅಂತ. ಇದು ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ಸ್ಗೆ ಬರುತ್ತೆ. ಅವ್ರು ಯಾರು ಸರ್ಟಿಫಿಕೇಟ್ ಇರುತ್ತೆ ಅವರು ಕ್ಲೈಮ್ ಮಾಡ್ಬೋದು ಅಷ್ಟೇ. ಇಲ್ಲಿ ಎಸ್ ಇದ್ರೆ ಎಸ್ ಕೊಡಿ, ಇಲ್ಲಿ ನೋ ಇದ್ರೆ ನೋ ಕೊಡಿ. ರಿಸರ್ವೇಷನ್ ಎಲ್ಲ ಕೂಡ ಕರೆಕ್ಟಾಗಿದೆ ಅನ್ನೋದನ್ನ ಇಲ್ಲಿ ನೋಡ್ಕೊಳ್ಳಿ. ಲಿಂಗ್ವಿಸ್ಟಿಕ್ ಮೈನಾರಿಟಿನೂ ಕೂಡ ಇವ್ರಿಗಿಲ್ಲ, ಅದಕ್ಕೆ ನೋ ಇದೆ. ಎಲ್ಲ ಕೂಡ ಇಲ್ಲಿ ರಿಸರ್ವೇಷನ್ಗಳು ಏನು ಕೊಟ್ಟಿದ್ದಾರೆ ನೋ ಇದೆ. ಆದರೆ ಇಲ್ಲಿ ಕೋರ್ಸ್ ಬಂದು ಟಿಕ್ ಆಗಿದೆ. ನಂತರ ಸೇವ್ ಅಂತ ಕೊಡಿ. ಇಲ್ಲಿ ಸೇವ್ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ಅಪ್ಲಿಕೇಶನಲ್ಲಿ ಎಲ್ಲ ಡೀಟೇಲ್ಸು ಕೂಡ ಇವಾಗ ಸೇವ್ ಆಗಿದೆ. ರಿಸರ್ವೇಷನ್ಗಳು ಎಲ್ಲ ಕೂಡ ಇವಾಗ ಕ್ಲೈಮ್ ಆಗಿದೆ. ಇದು ರಿಸರ್ವೇಷನ್ನೇ ಎಡಿಟ್ ಮಾಡ್ಕೊಳಕ್ಕೆ ಬಿಟ್ಟಿದ್ದಾರೆ ಅಷ್ಟೇ. ನೆಕ್ಸ್ಟ್ ನಮಗೆ ಫರ್ದರ್ ನಿಮಗೆ ರಿಜಿಸ್ಟ್ರೇಷನ್ ಲಿಂಕು ಲೇಟರಾಗಿ ಬಿಡ್ಬೋದು, ವೆಯ್ಟ್ ಮಾಡಿ. ಇವಾಗ ಮಾಡ್ಕೊಂಡ್ರೆ ನಿಮಗೆ ಅಪ್ಲಿಕೇಶನಲ್ಲಿ ನೀವು ಏನೇನು ರಿಸರ್ವೇಷನ್ಗಳನ್ನ ಕ್ಲೈಮ್ ಮಾಡಿದ್ದೀರಾ ಅನ್ನೋ ಒಂದು ಡೀಟೇಲ್ಸ್ ಇರುತ್ತೆ. ರಿಸರ್ವೇಷನ್ಗಳನ್ನ ಏನು ಕ್ಲೈಮ್ ಮಾಡಿಲ್ವಲ್ಲ ಅದಕ್ಕೋಸ್ಕರ ಇಲ್ಲಿ ನೋ ಅಂತಲೇ ಬಂದಿದೆ. ಇದರಲ್ಲಿ ನೀವು ನೋಡ್ಕೋಬೋದಾಗಿರುತ್ತೆ. ಎಕ್ಸಾಂಪಲ್ ನೀವೇನಾದರೂ ಇವಾಗ NRI ಎಲ್ಲ ಕೂಡ ಕ್ಲೈಮ್ ಮಾಡಿದರೆ ಇಲ್ಲಿ ಎಸ್ ಅಂತ ಬರ್ತಿತ್ತು. ಇಲ್ಲಿ ನಾವೇನು ಕೂಡ ಕ್ಲೈಮ್ ಮಾಡಿಲ್ಲ, ಅದಕ್ಕೋಸ್ಕರ ಇಲ್ಲಿ ನೋ ಇದೆ. ಮತ್ತು ರಿಲಿಜಿಯಸ್ಸು ಲಿಂಗ್ವಿಸ್ಟಿಕ್ಕು ಇದು ಕೂಡ ನೋ ಇದೆ. ಅಂದರೆ ಇದು ಎಡಿಟಿಂಗ್ ಆಪ್ಷನ್ ಯಾರಿಗೆ ಬಿಟ್ಟಿದ್ದಾರೆ ಅಂದರೆ, ಇಲ್ಲಿ ಯಾರೊಬ್ಬರು ಇವಾಗ ಲಿಂಗ್ವಿಸ್ಟಿಕ್ಕು ಮತ್ತು ರಿಲಿಜಿಯಸ್ ಮೈನಾರಿಟಿ ಕ್ಲೈಮ್ ಮಾಡಬೇಕು ಮತ್ತು NRI ಕೋಟಾನ ಕ್ಲೈಮ್ ಮಾಡಬೇಕು ಅಂತ ಇರಲ್ಲ, ಅವರು ಇವಾಗ ಅಪ್ಲಿಕೇಶನ್ ಎಡಿಟ್ ಮಾಡಿಕೊಂಡು ಕ್ಲೈಮ್ ಮಾಡ್ಕೋಬೋದಾಗಿರುತ್ತೆ ರಿಸರ್ವೇಷನ್ಗಳನ್ನ. ಮತ್ತು ನೀವೇನಾದರೂ ಇವಾಗ CET ಅಪ್ಲಿಕೇಶನ್ ಹಾಕಬೇಕಾದ್ರೆ UG ಮೆಡಿಕಲ್ ಕೊಟ್ಟಿಲ್ಲ ಅಂದರೆ ನೀವು ಇವಾಗ ಅದನ್ನ ಕ್ಲಿಕ್ ಮಾಡ್ಬಿಟ್ಟು ಟ್ಯಾಬ್ನ ಸರಿ ಮಾಡ್ಕೋಬೋದಾಗಿರುತ್ತೆ. ಸರಿನಾ? ಇಂಥ ವಿದ್ಯಾರ್ಥಿಗಳು ಇವಾಗ ಎಡಿಟ್ ಮಾಡ್ಕೋಬೋದು. ನೀವೇನಾದರೂ ಮೊದಲೇ ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ರೆ ನೀವೆಲ್ಲನೂ ಕೂಡ ಕ್ಲೈಮ್ ಮಾಡಿದ್ರೆ ಅಂದರೆ ನೀವೇನು ಕೂಡ ಎಡಿಟ್ ಮಾಡ್ಕೊಳ್ಳೋ ಅಗತ್ಯ ಇರಲ್ಲ. ನೀವು ಬೇಕಂದರೆ ಎಡಿಟ್ ಮಾಡಿಕೊಂಡು ಪ್ರಿಂಟ್ಔಟ್ ಕೂಡ ತೊಗೋಬೋದಾಗಿರುತ್ತೆ. ಇಲ್ಲಿ ಅಪ್ಲಿಕೇಶನ್ ಏನು ಪ್ರಿಂಟ್ಔಟ್ ಬಂದಿದೆಯಲ್ಲ ಇದೇ ಫೈನಲ್ ಆಗಿರುತ್ತೆ. ಈ ಒಂದು ರಿಸರ್ವೇಷನ್ಗಳು ಮತ್ತು ಇಲ್ಲೇನು ಕೋರ್ಸ್ ಅಪ್ಲೈ ಮಾಡಿದ್ರೆ ಅದ್ರ ಬೇಸಿಸ್ ಮೇಲೆ ನೀವೀಗ ಆಪ್ಷನ್ನ ಮಾಡ್ಬೋದಾಗಿರುತ್ತೆ. ಈ ರೀತಿ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಒಂದು ಲೈಕ್ ಕೊಟ್ಬಿಡು, ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.